ಒಬ್ಬೊಬ್ಬರು ಶಿಕ್ಷೆ ಆಗ್ತದೆ, 100ರಲ್ಲಿ ಒಬ್ಬರಿಗೂ ಅಂದ್ರೆ ಕಡಿಮೆನ ಶಿಕ್ಷೆ ಆಗೋದು ಭಾಳ ರೇರೆಸ್ಟ್ ಆಫ್ ದ ರೇರ್. ಯಾಕೆ ಹಿಂಗೆ ಆಗ್ತದೆ? ಯಾಕೆ ಲೋಕಾಯುಕ್ತ ತನಿಖೆ ಮಾಡಿ ತೆಗೆದು ಸುಳ್ಳ ಇದು, ಅಥವಾ ಇವರು ಗಡಿಬಿಡಿ ಮಾಡಿ ಪಬ್ಲಿಷ್ ಮಾಡಿದಾರ? ಆದರೆ ನಾವು ಕೇಳೋದು ಏನಪ್ಪ ಅಂತಂದ್ರೆ, ಲೋಕಾಯುಕ್ತದವರು ದಾಳಿ ಮಾಡಿ ಹೊರಗೆ ತೆಗೆದಾರೆ. 13-14 ಕೋಟಿ ರೂಪಾಯಿ ಸಾಣದಲ್ಲ, ಆದ್ರೆ 18 ಕೋಟಿ ರೂಪಾಯಿ ಆಸ್ತಿ ಪತ್ತೆ ಆಗ್ಯದ. ಈ 18 ಕೋಟಿ ಆಸ್ತಿ ಸಾಣದಲ್ಲ, ಇದ್ರ ಎಲ್ಲದು ಬಂದಪ್ಪ ಇದ? ಇಷ್ಟಾಗಿ ಎಷ್ಟು ಮಂದಿ ಶಿಕ್ಷೆ ಆಯಿತು? ಇಲ್ಲಿವರೆಗೆ ಸಿಕ್ಕವ್ರದ್ದು ಎಷ್ಟು ಮಂದಿ ಶಿಕ್ಷೆ ಆಗಿದೆ? ಅದಕ್ಕೆ ನಮ್ಮ ಲೋಕಾಯುಕ್ತ ಪ್ರಕಟ ಮಾಡಬೇಕಾಗಿದೆ ಇವತ್ತು. ಯಾಕೆ ಜನಕ್ಕೆ ಗೊತ್ತಾಗಬೇಕಲ್ಲ ರೀ, ಇವ್ರು ಶಿಕ್ಷೆ ಆಗ್ಯದ ಅಂತೇಳಿ ಹೇಳಿದ್ರು, ಮಾಡಿದರು. 1 ವರ್ಷ, 6 ತಿಂಗಳು, 3 ತಿಂಗಳು ಎಲ್ಲೋ ಮೂರ್ಯಾಕೆ ಕೊಡ್ತಾರೆ ಇವ್ರು. ಮತ್ತು ನಂತರ ಅದಕ್ಕೆ ದೊಡ್ಡ ಪೋಸ್ಟಿಗೆ ಬಂದಿರ್ತಾರೆ. ಹೆಂಗೆ ಬಂದರು? ಯಾಕಂದ್ರೆ ಇವತ್ತು ನಾವು ಅದು ಮೀಡಿಯಾದವ್ರು ನಾವು ಹಂಗೆ ಇದ್ದೀವಿ ರೀ, ದೊಡ್ಡ ಪಬ್ಲಿಷ್ ಮಾಡ್ತೀವಿ. ನಂತರ ಏನಾಯಿತು ಈಗ ನೋಡಿರಿ, ನಾವು ಕಣ್ಣಿಗೆ ಕಾಣುವಂಥದ್ದು ನಮ್ಮ ಎಲ್ಲರೂ ಟಿ ವಿಗಳ ಮುಂದೆ ನಾವು ದಿನನಿತ್ಯ ನೋಡಿದ್ವಿ. ದರ್ಶನ್ ಅವರು ಯಾವ್ಯಾವ ರೀತಿ ಆಗಿತ್ತು ಏನು, ನಂತರ ಈಗ ಏನಾಗಲಿಕ್ಕತ್ತದ ರೀ. ನಾನು ಹೇಳೋ ಉದ್ದೇಶ ಇಷ್ಟ, ಇಲ್ಲಿ ಚೆನ್ನಾಗಿ ತೊಂದರೆ ತೆಗೆದ. ಒಂದು ತನಿಖಾ ಇಲಾಖೆ ಇದ್ದು ತನಿಖೆ ಮಾಡಿದ, ಅದ್ರದ್ದೊಂದು ತಾರ್ಕಿಕ ಅಂತ್ಯ ಆಗ್ಬೇಕು. ಈ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು ಅಂದಾಗ ಈ ಅಧಿಕಾರಶಾಹಿ ಜನಕ್ಕೆ ಶಿಕ್ಷೆ ಆದಾಗ ಮಾತ್ರ ಭಯ ಹೊಡ್ತದೆ. ಈಗ ಅನ್ನಿಸ್ತದೆ ಅವ್ರಿಗೆ ಇಂಥಲ್ಲಿ ಭಾಳ ಜನ ಕೊಟ್ಕೊಂಡು ದಾಟಿ ಹೋಗ್ಯಾರ. ಪೊಲೀಸರಾಯ್ತು, ಲೋಕಾಯುಕ್ತವ್ರಾಯ್ತು, ಅಥವಾ ಮತ್ತವ್ರಾಯ್ತು, ಎಲ್ಲರೂ ಜನಸಾಮಾನ್ಯರೇ ಮಾತಾಡ್ತಾರೆ. ಹಿಂಗೆ ಏನು ಬಿಟ್ಟರೆ ಹಿಡಿತಾರೆ. ಅದೇನು ಅವರು ತಮ್ಮೊಂದು 50 ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ. ಇವತ್ತು ಮೋದಿ ಸರ್ಕಾರ ಮೇಲೆ ಆಗಿರ್ಬೋದು, ಯಾವುದೇ ಕೇಂದ್ರ ಸರ್ಕಾರ ಆಗಿರ್ಬೋದು, ಅಸಲು ಟೀಕಾ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಎಲೆಕ್ಟ್ರಲ್ ಬಾಂಡದ್ದು ನೋಡಿದ್ವಿ ನಾವು ಅದನ್ನು ಕಣ್ಣು ಮುಂದೆ. ಆದರೂ ಸಹಿತ ಯಾರಿಗೂ ಒಬ್ಬರು ಶಿಕ್ಷೆ ಆಗಲಿಲ್ಲ. ಯಾಕೆ ಶಿಕ್ಷೆ ಪ್ರಮಾಣ ಯಾಕೆ ಕಡಿಮೆ ಆಗಲಿಕ್ಕೆ ಅಂದರೆ ಹೊಂದಾಣಿಕೆ ಐತಿ ಅಂತೇಳಿ ಜನಸಾಮಾನ್ಯರ ಅಭಿಪ್ರಾಯ. ನಿಮಗೆ ಏನು ಅನಿಸ್ತದ? ಈ 18 ಕೋಟಿ ರೂಪಾಯಿ ಆಸ್ತಿ ಜಪ್ತಿ ಏನು ಮಾಡಿದ್ದಾರೆ, ಪತ್ತೆಯನ್ನು ಹಚ್ಚಿದ್ದಾರೆ, ಇವರಿಗೆಲ್ಲ ಶಿಕ್ಷೆ ಆಗ್ಬೋದಾ? ಅದು ಇವರು ತಪ್ಪಿಸ್ಕೋಬೋದಾ? ಜನಸಾಮಾನ್ಯರು ಇವತ್ತು ಕೇಳುವಂಥ ಪ್ರಶ್ನೆಯನ್ನು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಸರ್ಕಾರ ಇದು ಸೇರಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ಶಿಕ್ಷೆ ಕೊಡಿಸೋದು. ಈಗ ತಪ್ಪಿತಸ್ಥರನ್ನೋರು ಇವರು ಶಿಕ್ಷೆ ಕೊಡಿಸ್ಬೇಕಾಗಿದ್ದು ಸರ್ಕಾರದ ಕೆಲಸ ಮತ್ತು ನ್ಯಾಯಾಂಗದ ಕೆಲಸ. ನ್ಯಾಯಾಂಗನ ಡಾಕ್ಯುಮೆಂಟ್ಸ್ ಕೊಟ್ಟರೆ ಮಾಡ್ತಾರೆ. ಅವರು ಹೇಳ್ತಾರಲ್ಲ ಡಿಸೈನ್ ಹಿಂಗಪ್ಪ ಅಂತೇಳಿ, ಅಲ್ಲೂ ಏನೋ ಗದ್ದಗಳು ಆಗ್ತಿರ್ತಾವೆ, ಸಾಕ್ಷಿಗಳು ಗಪ್ಪ ಆಗ್ತಿರ್ತಾವೆ, ಏನೋ ಆಗ್ತಾವೆ, ಭಾಷ್ಟ ಕೇಸುಗಳು ನಡುವೆ ಮುಗಿದೋಗ್ಬಿಡ್ತಾವೆ. ಹಾಗೆ ಇದಾಗಬಾರ್ದು. ತಪ್ಪಿತಸ್ಥರ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಆದರೆ ಎಲ್ಲರೂ ಈ ವಿಷಯದ ವಾಲೋದಲ್ಲ. ಇದನ್ನೇನಂತೀರಿ? ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.